ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶಾಸ್ತ್ರೀಯ ಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಧ್ಯಾನ, ಜ್ಞಾನ, ಬ್ರಹ್ಮ ಮತ್ತು ಪರಬ್ರಹ್ಮ. ಅದಕ್ಕಿಂತ ಮೊದಲಾಗಿ ಮುಂದುವರೆದ ಭಾಗವಾಗಿ ನಾವು ಧ್ಯಾನ ಅನ್ನೋದನ್ನು ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ ಧ್ಯಾನ ಕೂತ್ಕೊಳ್ಳಿ, ಧ್ಯಾನ ಮಾಡೋಣ. ಇದು ಸುಲಭವಾಗಿರುವಂಥ ವಿಷಯ ಆದರೂ ಕೂಡ ಅದರಲ್ಲಿ ಅಡಗಿರುವಂಥ ರಹಸ್ಯಗಳು ತುಂಬಾ ಇದೆ. ಇಲ್ಲಿ ಯಾವ ವಿಷಯ ಆದರೂ ಪರ್ಫೆಕ್ಷನ್ ಅನ್ನೋದು ತುಂಬಾ ಮುಖ್ಯ. ಅಂದರೆ ಯಾವುದೇ ಒಂದು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಅದರಲ್ಲಿ ನಾವು ತೊಡಗೋದು ತುಂಬ ಒಂದು ಆಘಾತಕರವಾದಂಥ ಸಂಗತಿ. ಇಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು. ಒಂದು ವಿಷಯ ಬಗ್ಗೆ ಪರಿಪೂರ್ಣ ಮಾಹಿತಿ ಹೊಂದಿದ ಮೇಲೆ ಆ ಒಂದು ವಿಷಯದಲ್ಲಿ ನಾವು ತೊಡಗಿಕೊಳ್ಳೋದು ತುಂಬಾ ಉತ್ತಮ. ಅದರಿಂದ ಕೂಡ ನಮ್ಮ ಸಿದ್ಧಿಸುವಂತಹ ಗುರಿ ಕೂಡ ಇಲ್ಲಿ ಸಾಧಿಸಲಾಗುತ್ತೆ. ಇಲ್ಲಿ ಇನ್ನೂ ನಿಮಗೆ ಸರಳ ಭಾಷೆಯಲ್ಲಿ ಹೇಳೋದಾಗಿದ್ರೆ, ಈ ಒಂದು ಧ್ಯಾನ ಅನ್ನುವ ಪರಿಸ್ಥಿತಿಯನ್ನು ನಾವು ಸ್ಕೂಬಾ ಡೈವಿಂಗ್ ಅಂದರೆ ನೀರಿನ ಆಳಕ್ಕೆ ಇಳಿದು ಅಲ್ಲಿರೋ ಒಂದು ಪ್ರಪಂಚವನ್ನು ನೋಡುವಂತಹ ವಿಷಯಕ್ಕೆ ಹೋಲಿಸಬಹುದು. ಇತ್ತೀಚಿನ ಒಂದು ದಿನಗಳಲ್ಲಿ ಸ್ಕೂಬಾ ಡೈವಿಂಗ್ ಅಥವಾ ಸ್ಕೂಬಾ ಡೈವ್ ಅನ್ನುವ ಒಂದು ಜಲಕ್ರೀಡೆಯು ತುಂಬ ಸಾಮಾನ್ಯವಂಥ ವಿಷಯವಾಗಿದೆ. ಈ ಒಂದು ವಿಷಯ ಪರಿಣಿತರು ಅಥವಾ ಆಸಕ್ತಿ ಉಳ್ಳವರು ಅಥವಾ ಇಲ್ಲಿ ಸಾಹಸಿಗಳು ಮಾತ್ರ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇನ್ನೂ ಸ್ಪಷ್ಟ ನೀಡೋದಾಗಿದ್ದರೆ, ಸ್ಕೂಬಾ ಡೈವಿಂಗ್ ಅನ್ನೋ ಒಂದು ಕಲೆಯನ್ನು ಕರಗತಗೊಳಿಸಿಕೊಂಡು ಆ ಒಂದು ಕಲೆಯ ಮೂಲಕ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿರುವ ಪ್ರಪಂಚವನ್ನು ತಿಳಿದುಕೊಂಡು ಅಲ್ಲಿರುವ ಕುತೂಹಲಕಾರಿ ವಿಷಯಗಳನ್ನು ಜ್ಞಾನದೊಂದಿಗೆ ಅರಿತುಕೊಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಲಿಕ್ಕೆ ಹೊರಟಿರೋದೇ ಈ ಸ್ಕೂಬಾ ಡೈವಿಂಗ್. ಏನಿದು ಸ್ಕೂಬಾ ಡೈವಿಂಗ್ ಅಥವಾ ಧ್ಯಾನಕ್ಕೂ ಈ ಸ್ಕೂಬಾ ಡೈವಿಂಗು ಯಾವ ರೀತಿ ಹೋಲಿಕೆ ಇದೆ ಅನ್ನೋದನ್ನು ನಾವು ನೋಡೋಣ. ಹೇಗೆ ಪ್ರಶಾಂತವಾದಂಥ ಮಹಾಸಾಗರವು ತನ್ನೊಳಗೆ ಎಲ್ಲ ವಿಷಯವನ್ನು ಅಡಗಿಕೊಳ್ಳುತ್ತಿದ್ದರೂ ಕೂಡ ಇಲ್ಲಿ ಒಂದು ರಹಸ್ಯವಾದ ಜೀವನದಲ್ಲಿ ಆಘಾತಕಾರಿಗಳ ವಿಷಯಗಳು, ಹಾಗೆ ಕುತೂಹಲಕಾರಿ ವಿಷಯಗಳು, ಹಾಗೆ ಇಲ್ಲಿ ಅನೇಕ ನಮಗೆ ಗೊತ್ತಿಲ್ಲದಂಥ ವಿಷಯಗಳು ಕೂಡ ಅಡಗಿರ್ತವೆ. ಅದನ್ನು ತಿಳಿದುಕೊಳ್ಳುವುದು ಇಲ್ಲಿ ನಾವು ತುಂಬ ಮುಖ್ಯ. ಕೆಲವೊಮ್ಮೆ ನಮಗೆ ಬೇಡವಾದ ಸಂಗತಿಗಳು ಕೂಡ ಆ ಒಂದು ಮಹಾಸಾಗರ ತಳದಲ್ಲಿ ಇಲ್ಲಿ ನಮಗೆ ದೊರಕುತ್ತವೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಂಡು ಸರಳವಾಗಿ ಸುಲಭವಾಗಿ ಈ ಒಂದು ಪರ್ಯಟನೆ ಮಾಡಿ ಅಲ್ಲಿ ಸಾಗರದಲ್ಲಿ ಅಡಗಿರುವಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಅಲ್ಲಿರುವ ಅಗೋಚರವಾದಂತಹ ಪ್ರಪಂಚವನ್ನು ಕಂಡುಕೊಂಡು ಅಲ್ಲಿಂದ ನಾವು ಸುಲಭವಾಗಿ ಬಂದು ಮತ್ತೆ ದಡದವರೆಗೆ ಸೇರುವವರೆಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಈ ಒಂದು ಪರಿಣಿತಿಯ ಹೆಸರೇ ಸ್ಕೂಬಾ ಡೈವಿಂಗ್ ಅಥವಾ ಸಮುದ್ರ ಆಳದಲ್ಲಿ ಈಜುವಂತಹ ಒಂದು ಕಲೆ. ಅದೇ ರೀತಿಯಾಗಿ ಈ ಧ್ಯಾನದಲ್ಲಿ ಕೂಡ ಒಂದು ಪ್ರಶಾಂತತೆ ಇದ್ದರೂ ಕೂಡ ಅಲ್ಲಿ ಬೇಕಾಗುವ ಆಗುಹೋಗುಗಳು ಮತ್ತು ಅದರ ಹಿಂದಿರುವಂತಹ ವಿಷಯಗಳು, ರಹಸ್ಯಮಯಕಾರಿಯಂಥ ವಿಷಯಗಳು, ಹಾಗೆ ಆಘಾತಕಾರಿಯಂತಹ ಕೆಲವೊಂದು ಪ್ರಸಂಗಗಳು ಅಲ್ಲಿ ಮೂಡಿಬರುತ್ತವೆ. ಅಲ್ಲಿ ನಮ್ಮನ್ನು ರಕ್ಷಿಸಿಕೊಂಡು ಅದೇ ರೀತಿಯಾಗಿ ಧ್ಯಾನದಲ್ಲಿ ಕುಳಿತುಕೊಂಡು ನಮ್ಮ ಧ್ಯಾನದಲ್ಲಿ ಪರ್ಯಟನೆಯನ್ನು ಮಾಡಿ ಬೇಕಾದ ಎಲ್ಲ ವಿಷಯ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ನಮ್ಮ ದೇಹಕ್ಕೆ ಅತ್ಯುನ್ನತವಾದ ಜ್ಞಾನವನ್ನು ಕೊಟ್ಟು ಸಾಕ್ಷಾತ್ಕಾರ ರೂಪವನ್ನು ಪಡೆದುಕೊಳ್ಳುವುದೇ ಈ ಧ್ಯಾನದ ಮುಖ್ಯ ಉದ್ದೇಶ. ಒಬ್ಬ ಪರಿಪೂರ್ಣ ಕ್ರೀಡಾಪಟು ಹೇಗೆ ತನ್ನ ಒಂದು ಕ್ರೀಡೆಯು ಸಾಹಸಮಯವಾಗಿದ್ದರೂ ಕೂಡ ಅಲ್ಲಿ ತನ್ನ ಸರಳತೆಯನ್ನು ಮೂಡಿಸಿಕೊಂಡು ಅದರಲ್ಲಿ ಕರಗತವನ್ನು ಹೊಂದುವನೋ, ಅದೇ ರೀತಿಯಲ್ಲಿ ಈ ಧ್ಯಾನದಲ್ಲಿ ಕೂಡ ಈ ಒಂದು ಪ್ರಪಂಚದಲ್ಲಿ ನಾವು ತೊಡಗಿಕೊಳ್ಳುವುದಕ್ಕಾಗಿ ಅನೇಕ ರೀತಿಯ ಮಾಹಿತಿಗಳು ಮತ್ತು ಅಗತ್ಯವಾದ ವಿಷಯಗಳು ಹೊಂದುವುದು ತುಂಬಾ ಮುಖ್ಯ. ಮೊದಲು ನಾವು ನಮ್ಮ ದೇಹವನ್ನು ಈ ಒಂದು ಪರಿಸ್ಥಿತಿಗೆ ಸಜ್ಜು ಮಾಡಿಕೊಳ್ಳಬೇಕು. ಅದು ಯಾವ ರೀತಿ ಅನ್ನೋದನ್ನು ಈಗ ಮುಂದೆ ನಾವು ನೋಡೋಣ. ಯಾವ ರೀತಿ ಒಂದು ಮಗುವು ತನ್ನ ತಾಯಿಯ ಪ್ರೀತಿಯನ್ನು ಪಡೆದುಕೊಳ್ಳಲು ಶುದ್ಧ ಅಂತಃಕರಣವುಳ್ಳದಾಗಿ ಅದನ್ನು ತನ್ನ ಬಳಿಗೆ ಪಡೆದುಕೊಳ್ಳುತ್ತದೆಯೋ, ಅದೇ ರೀತಿಯಾಗಿ ಈ ಒಂದು ಸಾಕ್ಷಾತ್ಕಾರ ಪರಬ್ರಹ್ಮ ರೂಪವನ್ನು ಪಡೆದುಕೊಳ್ಳಲು ನಮ್ಮ ದೇಹವನ್ನು ಶುದ್ಧವಾಗಿ ಮತ್ತು ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳಿಲ್ಲದಂತೆ ದೂರ ಮಾಡಿ ನಮ್ಮ ದೇಹವನ್ನು ನಿರ್ಮಲ ಹಾಗೂ ಕೋಮಲವಾಗಿ ಇಲ್ಲಿ ಸಿದ್ಧಪಡಿಸುವುದೇ ಈ ಧ್ಯಾನಕ್ಕೆ ಬೇಕಾದಂತಹ ಸಕಲ ಸಿದ್ಧತೆ. ಯಾವಾಗ ನಾವು ದೇಹವನ್ನು ಶುದ್ಧ ಮಾಡಿಕೊಂಡು ಈ ಒಂದು ಧ್ಯಾನದ ಪರಿಣಿತಿಗಾಗಿ ಹಂಬಲಿಸುತ್ತೇವೆಯೋ ಆವಾಗ ಮಾತ್ರ ಈ ಜ್ಞಾನವನ್ನು ಪರಿಪೂರ್ಣವಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂದಿನ ದಿನಗಳಲ್ಲಿ ಡಿಪ್ರೆಷನ್, ಆಂಗ್ಸೈಟಿ ಮತ್ತು ಇನ್ನಿತರ ಹಲವೇ ಕಾಯಿಲೆಗಳಿಂದ ಮಾನವನು ಬಳಲುತ್ತಿರುತ್ತಾನೆ. ಯಾವಾಗ ಮನುಷ್ಯನ ಜೀವನ ಡಿಪ್ರೆಷನ್ ಅಂದರೆ ಡೆಪ್ರಿಸಿಯೇಷನ್ ಆಗುತ್ತದೆಯೋ ಅಲ್ಲಿ ಡಿಪ್ರೆಷನ್ ಮೂಡುವುದು ಸಹಜ. ಅಲ್ಲಿ ನಾವು ಅಪ್ರಿಸಿಯೇಷನ್ ಅಂದರೆ ಏಳಿಗೆಯನ್ನು ಕಂಡುಕೊಳ್ಳೋದೇ ಇಲ್ಲಿ ಈ ಧ್ಯಾನದ ಮಹತ್ವಕರ ಉದ್ದೇಶವಾಗಿದೆ. ಇಲ್ಲಿ ನಮ್ಮ ದೇಹವು ಮತ್ತು ಜ್ಞಾನವು ಸವಕಳಿಯಾಗದಂತೆ ಮತ್ತು ಅದನ್ನು ಕಾಯ್ದುಕೊಂಡು ಅದರ ಏಳಿಗೆ ಮತ್ತು ಪರಿಪೂರ್ಣ ಶುದ್ಧತೆ ಸಾಕ್ಷಾತ್ಕಾರ ಪರಬ್ರಹ್ಮ ರೂಪವನ್ನು ಹೊಂದುವಂತೆ ನೋಡಿಕೊಳ್ಳೋದೇ ಈ ಧ್ಯಾನ. ಯಾವಾಗ ಜೀವನದಲ್ಲಿ ದೇಹವು ಕಷ್ಟ ನಷ್ಟಗಳ ಒಳಗಾಗಿ ಗೊಂದಲವುಳ್ಳದಾಗಿ ಈ ಜ್ಞಾನವು ಇಲ್ಲದಂತಾಗಿ ಒಂದು ಕಂಗಾಲಾಗಿರುತ್ತದೆಯೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇಹವು ಅರಿಷಡ್ ವರ್ಗಗಳಿಂದ ಇಲ್ಲಿ ರಚಿಸಲ್ಪಟ್ಟಿರುತ್ತದೆ. ಆ ಒಂದು ಹಕ್ಕಿನಿಂದ ಆ ಅರಿಷಡ್ ವರ್ಗಗಳು ಮನುಷ್ಯನ ದೇಹವನ್ನು ನಾಶ ಮಾಡಲು ಸಿದ್ಧವಾಗಿರುತ್ತವೆ.
ಆವಾಗ ನಮ್ಮ ದೇಹದಲ್ಲಿ ಪಂಚೇಂದ್ರಿಯ, ಅದಕ್ಕೆ ಮೀರಿದಂತಹ ಅತೀಂದ್ರಿಯ ಶಕ್ತಿಯಾದಂತಹ ಜ್ಞಾನಚಕ್ಷು, ಇದನ್ನು ನಾವು ತೆರೆದುಕೊಂಡು ಸಾಕಾರ ಪರಬ್ರಹ್ಮ ರೂಪವನ್ನು ಕಂಡುಕೊಂಡು ಈ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಕಡೆಗೆ ಸಾಗಬೇಕು. ಯಾವಾಗ ನಾವು ಅಜ್ಞಾನವೆಂಬ ದಡದಲ್ಲಿ ಕುಳಿತಿರ್ತೇವೆಯೋ ಆವಾಗ ಈ ಅರಿಷಡ್ ವರ್ಗಗಳು ಹಲವಾರು ನೌಕೆಗಳಂತೆ ನಮಗೆ ಸಮುದ್ರದಲ್ಲಿ ಕಾಣುತ್ತವೆ. ಆಗ ಜ್ಞಾನವೆಂಬ ದಡಕ್ಕೆ ಮುಟ್ಟುವುದಾಗಿ ನಾವು ಇಲ್ಲಿ ಧ್ಯಾನವೆಂಬ ನೌಕೆಯಲ್ಲಿ ಕುಳಿತುಕೊಂಡಾಗ ಮಾತ್ರ ಆ ಜ್ಞಾನವೆಂಬ ದಡವನ್ನು ಸುಲಭ ಸುಖವಾಗಿ ಮುಟ್ಟುವಂತೆ ಆಗುತ್ತದೆ. ಏನಿದೆ ಅರಿಷಡ್ ವರ್ಗಗಳು ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಈ 6 ಗುಣಗಳು ನಮ್ಮನ್ನು ಜೀವನದಲ್ಲಿ ಗೊಂದಲಕ್ಕೆ ಸಿಲುಕುವಂತೆ ಮಾಡುತ್ತವೆ. ಆವಾಗ ಧ್ಯಾನದ ಮೂಲಕ ಜ್ಞಾನಚಕ್ಷನ್ನು ತೆಗೆದುಕೊಂಡು ನಾವು ಇಲ್ಲಿ ಅರಿವೇ ಗುರು ಎಂಬಂತೆ ಸಾಧನೆ ಹಾದಿಯಲ್ಲಿ ಸಾಗುವುದೇ ಈ ಒಂದು ಪರಬ್ರಹ್ಮವನ್ನು ಕಾಣುವ ಉದ್ದೇಶ. ಇಲ್ಲಿ ಎಲ್ಲರೂ ತಿಳಿದುಕೊಂಡಂತೆ ಧ್ಯಾನವು ಮಾಡುವಂತಹ ಒಂದು ಕಲೆಯಲ್ಲ, ಈ ಧ್ಯಾನವು ನಮ್ಮಲ್ಲಿ ಮೂಡುವಂತಹ ಒಂದು ಕಲೆ. ಈ ಧ್ಯಾನವು ನಮ್ಮ ಅರಿವಿಗೆ ಬಂದಾಗ ಮಾತ್ರ ಇಲ್ಲಿ ಜ್ಞಾನಾರ್ಜನೆ ಆಗುತ್ತದೆ. ಅಹಂ ಬ್ರಹ್ಮಾಸ್ಮಿ ಎನ್ನುವ ಹಾಗೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಬ್ರಹ್ಮನ ಸ್ಥಿತ ರೂಪದಲ್ಲಿ ಇರುತ್ತಾನೆ. ಆತನನ್ನು ಜ್ಞಾನದ ಮೂಲಕ ಪಡೆದುಕೊಂಡು ಪರಬ್ರಹ್ಮನ ಸಾಕ್ಷಾತ್ಕಾರದ ಎಡೆಗೆ ಸಾಗುವುದೇ ಈ ಧ್ಯಾನವಾಗಿದೆ. ಯಾವಾಗ ಮನುಷ್ಯನ ದೇಹದಲ್ಲಿ ಜ್ಞಾನದ ಮೂಲಕ ಅಥವಾ ಧ್ಯಾನದ ಮೂಲಕ ಪರಬ್ರಹ್ಮ ಸ್ಥಿತಿಯನ್ನು ಕಾಣುತ್ತಾನೆ, ಆಗ ತನ್ನಲ್ಲಿರುವ ಬ್ರಹ್ಮನನ್ನು ಕೂಡ ಆತನು ಗುರುತಿಸಿಕೊಳ್ಳುತ್ತಾನೆ. ಆ ಬ್ರಹ್ಮನಿಂದ ಪರಬ್ರಹ್ಮನೆಡೆಗೆ ಸಾಗುವುದೇ ಈ ಧ್ಯಾನದ ಮುಖ್ಯ ಉದ್ದೇಶ. ಧ್ಯಾನವನ್ನು ಯಾವುದೇ ಒಂದು ಹೆಸರಿನಿಂದಾಗಲಿ ಯಾವುದೇ ಒಂದು ಬೀಜಾಕ್ಷರದಿಂದಾಗಲಿ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಅದು ನಮ್ಮ ಅರಿವನ್ನು, ನಮ್ಮ ತೇಜಸ್ಸನ್ನು, ನಮ್ಮಲ್ಲಿರುವ ಅಗಾಧವಾದ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಸಾಕಾರ ರೂಪವನ್ನು ಪಡೆದುಕೊಳ್ಳುವ ಒಂದು ಪರಿಸ್ಥಿತಿಯಾಗಿದೆ. ಇಲ್ಲಿ ಇನ್ನೂ ಸರಳ ಭಾಷೆಯಲ್ಲಿ ತಿಳಿದುಕೊಳ್ಳಬೇಕಾದರೆ ನಮ್ಮ ಜ್ಞಾನವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವ ಈ ಒಂದು ಸ್ಥಿತಿಯೇ ಧ್ಯಾನ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ಈ ಪ್ರಸಂಗವನ್ನು ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಯಾವ ರೀತಿ ಬಡಿಗನು ತನ್ನ ಸಲಕರಣೆಯಾದ ಉಳಿಯನ್ನು ದೊರಗಾದ ಕಲ್ಲಿಗೆ ತಿಕ್ಕಿ ತೀಕ್ಷ್ಣವಾಗಿ ನುಣುಪಾಗಿ ಅದನ್ನು ಸಿದ್ಧಪಡಿಸಿಕೊಳ್ಳುತ್ತಾನೆಯೋ ಅದೇ ರೀತಿಯಾಗಿ ಮಾನವನು ತನ್ನ ದೇಹವನ್ನು ಈ ಧ್ಯಾನದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರತಿದಿನ ದೊರಗಾದ ಕಲ್ಲಿಗೆ ತನ್ನ ಈ ಖಡ್ಗಹರಿತವಾದಂಥ ಮನಸ್ಸು ಬುದ್ಧಿ ಎಂಬ ಕತ್ತಿಯನ್ನು ತಿಕ್ಕುವ ಮೂಲಕ ಅಥವಾ ಧ್ಯಾನದಲ್ಲಿ ಕೂಡುವ ಮೂಲಕ ಅಥವಾ ಧ್ಯಾನವನ್ನು ಇಲ್ಲಿ ಹೊಂದಿಕೊಳ್ಳುವ ಮೂಲಕ ತನ್ನ ತೀಕ್ಷ್ಣವಾದ ಖಡ್ಗಹರಿತವಾದಂತಹ ಮನಸ್ಸು ಬುದ್ಧಿ ಎಂಬ ಈ ಜ್ಞಾನಚಕ್ಷು ಅಥವಾ 3ನೇ ಕಣ್ಣು ಅಥವಾ ನಾವೆಲ್ಲೂ ಕರೆಯುವ ಹಾಗೆ ಇಲ್ಲಿ ಥರ್ಡ್ ಐ ಇದನ್ನು ಓಪನ್ ಮಾಡುವ ಸಲುವಾಗಿ ಈ ಒಂದು ಧ್ಯಾನದ ಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತಾನೆ. ಪ್ರತಿನಿತ್ಯ ಯಾವ ರೀತಿಯಾಗಿ ಧ್ಯಾನವನ್ನು ಸಂಪಾದಿಸುತ್ತಾ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಆ ಮನುಷ್ಯನು ಮುಂದುವರಿಯುತ್ತಾನೆಯೋ ಅದೇ ರೀತಿಯಾಗಿ ಅವನು ತನ್ನ ಸಾಕ್ಷಾತ್ಕಾರ ಪರಬ್ರಹ್ಮ ರೂಪವನ್ನು ಕೂಡ ಹೊಂದಿ ಅಗಾಧವಾದ ವಿವಿಧ ರೀತಿಯ ಶಕ್ತಿಗಳನ್ನು ಕೂಡ ಪಡೆಯುತ್ತಾ ಹೋಗುತ್ತಾನೆ. ಇಲ್ಲಿ ಬ್ರಹ್ಮೋಪದೇಶದ ಅರ್ಥ ಕೆಲವು ಧರ್ಮಗಳಲ್ಲಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ತಂದೆಯು ಮಗನಿಗೆ ಬೋಧಿಸುವಂತಹ ಮಂತ್ರ ಉಪದೇಶ ಅಲ್ಲ, ಬದಲಾಗಿ ಇಲ್ಲಿ ಒಬ್ಬ ಗುರುವು ತನ್ನ ಸಿದ್ಧ ಶಕ್ತಿಯಿಂದ ಹೊಂದಿರುವ ಬೀಜ ಮಂತ್ರವನ್ನು ತನ್ನ ಶಿಷ್ಯನಿಗೆ ಉಪದೇಶ ಮಾಡುವ ಪರಿಸ್ಥಿತಿಯೇ ಇಲ್ಲಿ ಬ್ರಹ್ಮೋಪದೇಶವಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದದ ವಿವರಣೆಯನ್ನು ನೀಡಲಾಗಿಲ್ಲ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಬದಲಾಗಿ ಜ್ಞಾನದ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿರುತ್ತದೆ. ಆ ಬೀಜಾಕ್ಷರವನ್ನು ಆ ಶಿಷ್ಯನು ಹೊಂದಿ ತನ್ನ ಧ್ಯಾನ ರೂಪದಲ್ಲಿ ಕುಳಿತುಕೊಂಡಾಗ ಬರುವ ಅಡೆತಡೆಗಳು ಮತ್ತು ಕಷ್ಟಗಳು ಮತ್ತು ಯಾವುದೇ ರೀತಿ ಗೊಂದಲಕ್ಕೆ ಸಿಕ್ಕಿದಾಗ ಆಗ ಆ ಬೀಜಾಕ್ಷರನ್ನು ಪಠಿಸಿ ತನ್ನ ಮನಸ್ಸಿನಲ್ಲಿಯೇ ಆ ಒಂದು ಉಚ್ಚಾರಣೆಯಿಂದ ಬರುವಂಥ ನಷ್ಟಗಳನ್ನು ದೂರ ಮಾಡಿ ಆ ಧ್ಯಾನದ ಪರಿಸ್ಥಿತಿಯಲ್ಲಿ ಮುಂದುವರೆದು ಅಲ್ಲಿ ಜ್ಞಾನದ ಸಾಧನೆಯನ್ನು ಸಂಪಾದಿಸುತ್ತಾನೆ. ಯಾವಾಗ ಆ ಒಬ್ಬ ವ್ಯಕ್ತಿ ಧ್ಯಾನದಲ್ಲಿ ಪ್ರತಿನಿತ್ಯ ತೊಡಗಿಕೊಳ್ಳುತ್ತಾನೋ ಅವನ ಜ್ಞಾನಚಕ್ಷುವು ಆತನಿಗೆ ಲಭಿಸುತ್ತಾ ಹೋಗುತ್ತದೆ ಮತ್ತು ಆತನು ತೇಜೋಮಯ ರೂಪವನ್ನು ಹೊಂದುತ್ತಾ ಹೋಗುತ್ತಾನೆ. ತನ್ನ ಒಂದು ಆತ್ಮ, ದೇಹ ಮತ್ತು ಇಲ್ಲಿರುವ ಜೀವನ ಎಂಬ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾನೆ ಮತ್ತು ತನ್ನ ಜೀವನದಲ್ಲಿ ನಡೆಯುವಂತಹ ಪ್ರಸಂಗ, ಅಂತರ, ಬಾಹ್ಯ ಚಟುವಟಿಕೆ ಎಲ್ಲವನ್ನು ಗುರುತಿಸಿಕೊಳ್ಳುತ್ತಾ ಹೋಗುತ್ತಾನೆ. ಈ ಜೀವನವು ಒಂದು ಇಲ್ಲಿ ನಾವು ಪಡೆದಿರುವಂತಹ ಬ್ರಹ್ಮನ ವರದಾನವಾಗಿದೆ ಎಂದು ಅರ್ಥೈಸಿಕೊಳ್ಳುತ್ತಾನೆ. ತನ್ನಲ್ಲೇ ಹುದುಗಿರುವಂತಹ ಪ್ರಜ್ಞೆ ಎಂಬ ಭಾವನವನ್ನು ಇಲ್ಲಿ ಅವನು ಪಡೆದುಕೊಳ್ಳುತ್ತಾ ಹೋಗುತ್ತಾನೆ ಮತ್ತು ಆ ಅಗೋಚರವಾದಂತಹ ಮಾಹಿತಿಯನ್ನು ಅವನು ಇಲ್ಲಿ ಲಭಿಸಿಕೊಳ್ಳುತ್ತಾನೆ. ಇಲ್ಲಿ ಆತನ ಶುದ್ಧ ಅಂತಃಕರಣವು ಪರಬ್ರಹ್ಮನ
ಒಂದು ಹಾದಿಯಲ್ಲಿ ಅಥವಾ ಸಾಧನೆಡೆಗೆ ಸಾಧಿಸುತ್ತಾ ಇಲ್ಲಿ ತನ್ನ ಗುರುವನ್ನು ಕಂಡುಕೊಳ್ಳುತ್ತಾ ಹೋಗುತ್ತಾನೆ. ಹಾಗಾದರೆ ಇಲ್ಲಿ ನಾವು ಯಾವ ಗುರುವನ್ನು ಕಂಡುಕೊಳ್ಳುತ್ತೇವೆ ಅಥವಾ ನಿಜವಾಗಿ ಧ್ಯಾನದ ಸ್ಥಿತಿ ಏನು, ಅಲ್ಲಿ ಆತನಿಗೆ ಲಭಿಸುವಂತಹ ಬೇರೆ ಬೇರೆಯಾದಂತಹ ದಿವ್ಯ ಶಕ್ತಿಗಳು ಯಾವ್ಯಾವು ಮತ್ತು ನಿಜವಾದ ಧ್ಯಾನದ ಸ್ಥಿತಿ ಏನಾಗಿರುತ್ತದೆ ಮತ್ತು ತನ್ನಲ್ಲಿರುವ ಯಾವ್ಯಾವ ಹುದುಗಿರುವಂತಹ ಜ್ಞಾನದ ಒಂದು ಕ್ರಮಗಳನ್ನು ತನ್ನಲ್ಲಿ ಕಂಡುಕೊಳ್ಳುತ್ತಾನೆ. ಮುದ್ರೆ, ಬೀಜಾಕ್ಷರ ಮತ್ತು ಯಾವ ಆಯಾಮಗಳು ತನ್ನಲ್ಲಿ ಆತನು ಇಲ್ಲಿ ಸಂಪಾದಿಸ್ತಾನೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧ್ಯಾನದ ನಿಜವಾದ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನಷ್ಟು ಕುತೂಹಲ ಹಾಗೆ ಅಗೋಚರ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿಯಾಗ್ತೀನಿ. ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡೋದು ಮತ್ತು ಹೆಚ್ಚಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದರಿಂದ ಕೂಡ ಬೇರೆಯವರಿಗೂ ಮಾಹಿತಿ ದೊರಕಲಿ. ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.